ನಮಸ್ಕಾರ ಸ್ನೇಹಿತರೆ. ವಿಷಯ ಗಂಭೀರವಾಗಿದೆ. ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರ ಸೌಜನ್ಯದಿಂದ ಈ ಸುದ್ದಿಯನ್ನು ತಮ್ಮ ಎದುರಿಗೆ ತರ್ತಾ ಇದ್ದೇನೆ. ಶ್ರೀರಾಮ ಸೇನೆ ಕರ್ನಾಟಕದಲ್ಲಿ ಒಂದು ಧರ್ಮದ ಪರವಾಗಿ ಅಂತ ಹೇಳಬಹುದು ಕಾರ್ಯನಿರತರಾಗಿದ್ದಂತಹ ಒಂದು ಸೇನೆ. ಒಳ್ಳೆಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಯಾರಾದರೂ ಮೆಚ್ಚಿಕೋಬಹುದು. ಆದರೆ ಈ ಶ್ರೀರಾಮ ಸೇನೆ ಇದರ ಉದ್ದೇಶವೇ ಸಮಾಜದಲ್ಲಿರುವಂತಹ ದೇಶದಲ್ಲಿರುವಂತಹ ಮುಸಲ್ಮಾನರ ವಿರುದ್ಧ ದ್ವೇಷವನ್ನು ಕಾರುತ್ತಾ ಸಮಾಜದಲ್ಲಿ ಕೋಮು ಗಲಭೆ ಮತೀಯ ಗಲಭೆಯನ್ನು ಹುಟ್ಟು ಹಾಕುವುದೇ ಇದರ ಪ್ರಮುಖ ಉದ್ದೇಶ ಎನ್ನುವುದನ್ನು ಪತ್ರಕರ್ತ ಅಜಿತ್ ಅಂಜುಮ್ ಅವರು ಒಂದು ಸುದ್ದಿಯ ಮೂಲಕ ಬಹಿರಂಗಪಡಿಸಿದ್ದಾರೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸುದ್ದಿ. ಅಲ್ಲಿಯ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಂದ ಪ್ರಕಟಗೊಂಡಂಥ ಬಹಿರಂಗಗೊಂಡಂಥ ತನಿಖೆಯಲ್ಲಿ ಹೊರಬಂದಂಥ ವಿಷಯವೇ ಈ ಸುದ್ದಿಯ ಸಾರ. ವಿಷಯ ಏನಪ್ಪ ಅಂತಂದರೆ, ಬೆಳಗಾವಿಯಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆಯ ಪ್ರಿನ್ಸಿಪಾಲರು ಒಬ್ಬ ಮುಸಲ್ಮಾನ್, ಸುಲೇಮಾನ್ ಗೋರಾ ನಾಯಕ್ ಅವರ ಹೆಸರು. ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸಾಗರ್ ಪಾಟೀಲ್ ಮತ್ತು ಅವರ ಇನ್ನಿಬ್ಬರ ಸಹಚರರು ಅಲ್ಲಿ ಮತೀಯ ಗಲಭೆಯನ್ನು ಹುಟ್ಟು ಹಾಕುವ ಉದ್ದೇಶದಿಂದ ಈ ಸುಲೇಮಾನ್ ಗೋರಾ ನಾಯಕ್ ಪ್ರಿನ್ಸಿಪಾಲರನ್ನು ಅಲ್ಲಿಂದ ಎತ್ತಂಗಡಿಯೋ ವಜಾ ಮಾಡಿಸುವುದಕ್ಕೋ ಒಂದು ಕುಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಶಾಲೆಯ ವಿದ್ಯಾರ್ಥಿಯೊಬ್ಬನಿಗೆ, ಚಿಕ್ಕ ಮಗು, ಪ್ರಾಥಮಿಕ ಶಾಲೆ, ಅವನಿಗೆ ಒಂದು ಚಾಕ್ಲೇಟ್ ಕೊಟ್ಟು ಒಂದು 500 ರೂಪಾಯಿ ಕೊಟ್ಟು, ಇದು ಗ್ರಾಮಸ್ಥರಿಂದಲೂ ಬಹಿರಂಗಗೊಂಡಿದೆ. ಆ ಶಾಲೆಯಲ್ಲಿರುವಂತಹ ನೀರಿನ ಟ್ಯಾಂಕ್ನಲ್ಲಿ ಕ್ರಿಮಿನಾಶಕ ಔಷಧವನ್ನು ಬೆರೆಸಿದ್ದಾರೆ. ಒಂದು ಸಾಫ್ಟ್ ಡ್ರಿಂಕ್, ಕೂಲ್ ಡ್ರಿಂಕ್ಸ್ ಬಾಟಲ್ನಲ್ಲಿ ಈ ಕ್ರಿಮಿನಾಶಕಗಳನ್ನು ತುಂಬಿ ಆ ಮಗುವಿನ ಕೈಯಲ್ಲಿ ಕೊಟ್ಟು ಆ ಟ್ಯಾಂಕ್ನಲ್ಲಿ ಅದನ್ನು ಹಾಕಲು ಹೇಳಿದ್ದಾರೆ. ಅದು ಏನು ತಿಳಿಯದೆ ಆ ಮಗು ಆ ನೀರಿನಲ್ಲಿ ಆ ಕ್ರಿಮಿನಾಶಕವನ್ನು ಬೆರೆಸಿಬಿಟ್ಟಿದೆ. ಇದನ್ನು ಕುಡಿದಂತಹ ಒಂದು 11-12 ಮಕ್ಕಳು ಮೂರ್ಛಾವಸ್ಥೆಯಲ್ಲಿ ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಾಗಿ ಆ ಮಕ್ಕಳ ಪ್ರಾಣ ಉಳಿದಿದೆ. ಅಷ್ಟರಲ್ಲಿ ಕೆಲವೊಂದು ಮಕ್ಕಳು ಆ ಟ್ಯಾಂಕ್ನಿಂದ ಬರುವಂಥ ನೀರಿನಲ್ಲಿ ದುರ್ಗಂಧ ವಾಸನೆ ಬರ್ತಾ ಇದೆ ಅಂತ ಪ್ರಿನ್ಸಿಪಾಲರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆದ ನಂತರ ಪೊಲೀಸರು ಬಂದು ತನಿಖೆ ಮಾಡಿದಾಗ ಆ ಟ್ಯಾಂಕ್ ಪಕ್ಕದಲ್ಲಿ ಆ ಸಾಫ್ಟ್ ಡ್ರಿಂಕದ್ದು ಬಾಟಲ್ ಬಿದ್ದಿದ್ದು ಕಂಡುಬಂದಿದೆ. ತನಿಖೆ ಮಾಡಿದಾಗ ಅದರಲ್ಲಿ ಕ್ರಿಮಿನಾಶಕ ಇರುವುದು ಪತ್ತೆಯಾಗಿದೆ. ಅದರ ಜಾಡ ಹಿಡಿದುಕೊಂಡು ಹೋದಂತಹ ಪೊಲೀಸರು ಈ ಶ್ರೀರಾಮ ಸೇನೆಯ ಸ್ಥಳೀಯ ಆತ ಒಬ್ಬ ಮುಖಂಡ, ಆತ ತನ್ನ ಇನ್ನೊಬ್ಬರ ಸಹಚರರೊಂದಿಗೆ ಆ ಮಗುವಿಗೆ ಆ ಕೆಲಸವನ್ನು ಮಾಡಲು ಹೇಳಿದ್ದು ಬಹಿರಂಗಗೊಂಡಿದೆ. ಒಂದೇ ಸಮಾಜದಲ್ಲಿರುವಂತಹ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಇರಬೇಕು. ಒಂದು ಸಂಘಟನೆ ಭಗವಾನ್ ಶ್ರೀರಾಮನ ಹೆಸರಿಗೆ ಹೇಳಿಕೊಂಡು ಚಟುವಟಿಕೆ ನಡೆಸುವಂಥ ಸಂಘಟನೆ ಇಂತಹ ಕೃತ್ಯಗಳನ್ನು ಮಾಡಿ ಸಮಾಜದಲ್ಲಿ ಮತೀಯ ಸ್ವಾಸ್ಥ್ಯ ಕೆಡಿಸುವಂಥ ಕೆಲಸ ಮಾಡೋದು, ಇದನ್ನು ನೀವಾದರೂ ಒಪ್ಪುತ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ. ನಮಸ್ಕಾರ.